ದೇವಿ, ಏನನ್ನ ಯೋಚಿಸುತ್ತಿರುವಿರಿ? ಸ್ವಾಮಿ, ನೀವು ಹೇಳುತ್ತಿರುವುದು ಸರಿ. ನಿಮ್ಮ ಒಬ್ಬ ಭಕ್ತ ಸಂಕಟ ಪರಿಹಾರಕ್ಕೆ ನಿಮ್ಮಲ್ಲಿ ಮೊರೆಯಿಟ್ಟರೆ ಅವರ ರಕ್ಷಣೆಗೆ ನೀವು ಧಾವಿಸುತ್ತೀರಿ ಎಂದ ಮೇಲೆ ಇನ್ನು ಸಮಸ್ತ ಮನುಕುಲವೇ ಸಂಕಟಕ್ಕೆ ಒಳಗಾಗುತ್ತಿದೆ ಎಂದಾಗ ನೀವು ರಕ್ಷಣೆಗೆ ಹೋಗುವುದು ನಿಮ್ಮ ಕರ್ತವ್ಯವೇ ಸರಿ. ಆದರೆ ಸ್ವಾಮಿ, ಸುಮ್ಮನೆ ಕುತೂಹಲಕ್ಕೆ ನಿಮಗೊಂದು ವಿಚಾರ ಕೇಳಲೆ? ಆ ದುಷ್ಟ ಮತ್ತೆ ಬಂದನೆ. ನನ್ನನ್ನು ಈ ಮರದ ಕೊಂಬೆಗಳಿಂದ ಬಂಧಿಸಿದ್ದು ಆ ಕಾಮಾಂಧನ ಕುತಂತ್ರವೇ? ಅಂದು ನನ್ನ ಸಹಾಯಕ್ಕೆ ದೇವರ್ಷಿ ನಾರದರು ಇದ್ದರು. ಆದರೆ ಇಂದು ಇಲ್ಲಿ ಯಾರೂ ಇಲ್ಲ. ನಾನೀಗ ಏನು ಮಾಡಲಿ? ಏನು ತ್ರಿಭುವನ ಸುಂದರಿ, ಅಂದು ಹುಲಿಯನ್ನು ಕಂಡ ಆ ಹರಿಣಿ ಓಡಿ ಹೋಗಿ ತಪ್ಪಿಸಿಕೊಳ್ಳುವಂತೆ ತಪ್ಪಿಸಿಕೊಂಡೆ. ಆದರೆ ಇಂದು ಕಾಲು ಮುರಿದುಕೊಂಡ ಜಿಂಕೆ ಇನ್ನು ಹುಲಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲವೆಂದು ತಿಳಿದು ಮೌನವಾದಂತೆ ನೀನು ಮೌನವಾಗಿ ನಿಂತಿರುವೆ. ಹೆದರಬೇಡ ಸುಂದರಿ, ಜಿಂಕೆಯನ್ನು ಹುಲಿ ಕೊಂದು ತಿನ್ನುತ್ತದೆ, ಆದರೆ ನಾನು ನಿನ್ನನ್ನು ಕೊಲ್ಲುವುದಿಲ್ಲ. ನಿಜವಾಗಿಯೂ ನೀವು ನನ್ನನ್ನು ಹುಲಿ ಜಿಂಕೆಯನ್ನು ಕೊಂದಂತೆ ಕೊಲ್ಲುವುದಿಲ್ಲವೇ? ಇಲ್ಲ ಸುಂದರಿ, ಇಲ್ಲ. ನಿನ್ನನ್ನು ನಾನು ಖಂಡಿತವಾಗಿಯೂ ಕೊಲ್ಲುವುದಿಲ್ಲ. ನವರಸ ಭರಿತ ವಿವಿಧ ಸುರತ ಲೀಲಾ ವಿಲಾಸಗಳಿಂದ ನಿನ್ನ ತನುಮನಗಳಿಗೆ ನೀನೆಂದೂ ಅನುಭವಿಸದ ಸುಖ ಭೋಗಗಳನ್ನು ನೀಡುತ್ತೇನೆ ವಿನಃ ಕೊಲ್ಲುವ ಮೂರ್ಖತನವನ್ನು ಎಂದಿಗೂ ಮಾಡುವುದಿಲ್ಲ. ಮಹಾವೀರ, ನಿಮ್ಮ ಸ್ಪರ್ಶವಾದೊಡನೆ ಸತ್ತು ಹೋಗುವ ನನಗೆ ಯಾವ ಆನಂದ ನೀಡಲು ಸಾಧ್ಯ? ಅಮಂಗಳದ ಮಾತನ್ನು ಆಡಬೇಡ ಸುಂದರಿ. ನನ್ನ ಸ್ಪರ್ಶದಿಂದ ಸಾಯಲು ನಾನೇನು ವಿಷಪೂರಿತ ಸರ್ಪವೂ ಅಲ್ಲ, ಸುಟ್ಟು ಬೂದಿ ಮಾಡುವ ಬೆಂಕಿಯೂ ಅಲ್ಲ. ಹೂವಿಗೆ ಸ್ವಲ್ಪವೂ ಹಾನಿಯಾಗದಂತೆ ಮಧು ಹೀರುವ ದುಂಬಿಯಂತೆ, ಒಲಿದ ಹೆಣ್ಣಿಗೆ ಸಂತಸ ನೀಡುವ ಪ್ರಣಯ ಪ್ರವೀಣ. ಈ ನಿಮ್ಮ ಶೃಂಗಾರ ಗುಣವನ್ನು ನೋಡಿದರೆ ಯಾವ ಹೆಣ್ಣಿಗೂ ತಿಳಿಯುತ್ತದೆ. ಅವಳ ಹೃದಯದಲ್ಲಿ ಬಯಕೆ ಮೂಡುತ್ತದೆ. ಆಹಾ ಆಹಾ, ಈಗ ನೀನು ನನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡೆ ಸುಂದರಿ. ಇನ್ನೇಕೆ ತಡ? ನಡೆ ನಡೆ ನನ್ನೊಡನೆ ಪಾತಾಳಕ್ಕೆ. ಅಮಿತ ಸುಖದ ಆನಂದದಲ್ಲಿ ಮೈ ಮರೆಯೋಣ. ನಿಲ್ಲು ವೀರ, ನಿಲ್ಲು. ನನ್ನನ್ನು ಸ್ಪರ್ಶಿಸಿ ನನ್ನ ಪ್ರಾಣ ಕಳೆಯಬೇಡ. ಏನು ಹೇಳುತ್ತಿರುವೆ ಸುಂದರಿ? ನಾನು ನಿನ್ನ ಪ್ರಾಣಕಾಂತನಾಗುತ್ತೇನೆ ಹೊರತು ಪ್ರಾಣ ತೆಗೆಯುವ ಹಂತಕನಾಗುವುದಿಲ್ಲ. ನೀವು ನನ್ನ ಪ್ರಾಣ ತೆಗೆಯದಿದ್ದರೂ ನೀವು ನನ್ನನ್ನು ಮುಟ್ಟಿದೊಡನೆ ನಾನು ಮಾಡುತ್ತಿರುವ ವ್ರತ ನನ್ನ ಪ್ರಾಣ ತೆಗೆಯುತ್ತದೆ. ಹೌದೇ? ವಿಚಿತ್ರವಾಗಿದೆಯಲ್ಲ, ಇದೆಂತ ವ್ರತ? ನಿನ್ನ ಪ್ರಾಣ ತೆಗೆಯುವ ವ್ರತ? ಅದು ನಾನು ವಿವಾಹವಾಗುತ್ತಿರುವ ಪುರುಷ ದೀರ್ಘಾಯುವಾಗಿರಬೇಕೆಂದು ಮಾಡುತ್ತಿರುವ ವ್ರತ. ಅದು ಮುಗಿಯುವವರೆಗೂ ಪುರುಷರು ನನ್ನ ಬಳಿ ಬಂದು ಅವರ ಸ್ಪರ್ಶವಾದರೆ ತಕ್ಷಣ ನನ್ನ ಆಯಸ್ಸು ಮುಗಿದು ನಾನು ಸಾಯುತ್ತೇನೆ. ಈ ವ್ರತವನ್ನು ನಾನು ಹಿಂದೆ ಆರಂಭಿಸಿದ್ದೇನೆ. ಇಂಥ ವ್ರತವನ್ನು ನಾನೆಲ್ಲಿಯೂ ಕೇಳಿಲ್ಲವಲ್ಲ. ನಮ್ಮ ತಾಯಿಯೂ ಆಚರಿಸಿದ್ದು ನೋಡಿಲ್ಲವಲ್ಲ. ನೀವು ಪಾತಾಳ ಲೋಕದಲ್ಲಿರುವವರಲ್ಲವೇ? ಆದ್ದರಿಂದ ಭೂಲೋಕದ ಸ್ತ್ರೀಯರು ಮಾಡುವ ವ್ರತ ನಿಮಗೆ ತಿಳಿಯದು. ಸರಿ, ನನ್ನ ದೀರ್ಘಾಯುಸಿಗೆ ನೀನು ವ್ರತ ಮಾಡುತ್ತಿರುವೆ ಎನ್ನುವುದಾದರೆ ನಾನು ನಿನ್ನನ್ನು ಇಂದು ಮುಟ್ಟುವುದಿಲ್ಲ. ನಾಳೆ ಬರುತ್ತೇನೆ.
ನಿನ್ನನ್ನು ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಆ? ಅಯ್ಯೋ ಬೇಡ. ಇದು 1 ತಿಂಗಳ ವ್ರತ. ಆ? ಅಂದರೆ ನಾನು 1 ತಿಂಗಳು ಕಾಯಬೇಕೆ? ಹೌದು ಮಹಾವೀರ, ನಾನು ಸಾಯಬಾರದು ಎಂದು ಭಾವಿಸುವುದಾದರೆ ನೀವು ಕಾಯಲೇಬೇಕು. ಆಗಲಿ, ಅವಶ್ಯವಾಗಿ ಕಾಯುತ್ತೇನೆ. 1 ತಿಂಗಳು ಕಳೆದ ತಕ್ಷಣ ಇಲ್ಲಿಗೆ ಬಂದು ನಿನ್ನನ್ನು ಕರೆದುಕೊಂಡೊಯ್ಯುತ್ತೇನೆ. ಆ? ನೀನು ನಿನ್ನ ವ್ರತವನ್ನು ಮುಂದುವರೆಸು. ಮಹಾವೀರ, ಹಿರಣ್ಯಾಕ್ಷ, ಇದೇನಿದು ನಿನ್ನ ಅನುಚಿತ ವರ್ತನೆ? ಯಾವ ತಪ್ಪಿಗೆ ನೀನು ಆ ಹೆಣ್ಣನ್ನು ದೂರ ತಳ್ಳಿದೆ? ಅವಳ ಯಾವ ತಪ್ಪಿಗೆ ನಿನ್ನ ಈ ತಿರಸ್ಕಾರ? ಕ್ಷಮಿಸಿ ಮಾತೆ, ಇದರಲ್ಲಿ ಅವಳ ತಪ್ಪೇನೂ ಇಲ್ಲ. ನನ್ನ ಮನಸ್ಸು ನನ್ನ ನಿಯಂತ್ರಣದಲ್ಲಿಲ್ಲದೆ ಹೀಗಾಯಿತು. ಹಾಗಾದರೆ ನಿನ್ನ ಮನಸ್ಸು ಯಾರ ನಿಯಂತ್ರಣದಲ್ಲಿದೆ? ನೀನು ಯಾರ ಸೂತ್ರದ ಬೊಂಬೆಯಾಗಿರುವೆ? ಮಾತೆ, ನಿಮ್ಮೊಂದಿಗೆ ನಾನೆಂದೂ ಸುಳ್ಳಾಡುವುದಿಲ್ಲ. ನಿಜವಾಗಿ ನಾನು ಆ ಭೂಲೋಕದಲ್ಲಿ ನೋಡಿದ ಸುಂದರಿ, ಆ ಭೂದೇವಿಯ ಮರೆಯಲ್ಲಿ ಸೆರೆಯಾಗಿದ್ದೇನೆ. ಒಂದು ಕ್ಷಣ ಈ ಹೆಣ್ಣಿನಲ್ಲಿ ಅವಳನ್ನು ನೋಡಿದಂತಾಯಿತು. ಮರುಕ್ಷಣ ಅವಳಲ್ಲ ಎಂದು ತಿಳಿದೊಡನೆ ಇವಳನ್ನು ದೂರ ತಳ್ಳಿದೆ. ಪುತ್ರ ಹಿರಣ್ಯಾಕ್ಷ, ನೀನು ಈ ರೀತಿಯ ಆ ಹೆಣ್ಣಿನ ಮೋಹ ಪಾಶದಲ್ಲಿ ಸಿಲುಕಿ ಬುದ್ಧಿಭ್ರಮಣೆ ಆಗುವಂತೆ ವರ್ತಿಸುವ ಬದಲು ನೀನು ಅವಳನ್ನೇ ಕರೆದುಕೊಂಡು ಬಂದು ವಿವಾಹವಾಗಬಹುದಲ್ಲವೇ? ಅದಕ್ಕೆ ನಿನಗಿರುವ ತಡೆಯಾದರೂ ಏನು? ಅಥವಾ ಅವಳು ಬೇರೆಯವರ ರಕ್ಷಣೆಯಲ್ಲಿದ್ದು ನೀನು ಅವಳನ್ನು ಗೆಲ್ಲಲಾಗುತ್ತಿಲ್ಲವೇ? ಇಲ್ಲ ಮಾತೆ, ಇಲ್ಲ. ಆ ಸುಂದರಿಗಾಗಿ ಯಾರನ್ನು ಬೇಕಾದರೂ ಗೆಲ್ಲಬಲ್ಲೆ. ಒಂದು ಕ್ಷಣದಲ್ಲಿ ಆ ಭೂಲೋಕದಿಂದ ಈ ಪಾತಾಳ ಲೋಕಕ್ಕೆ ಹೊತ್ತು ತರಬಲ್ಲೆ. ನಾನವಳನ್ನು ಮೋಹಿಸಿದಂತೆ ಅವಳು ನನ್ನನ್ನು ಮೋಹಿಸಬೇಕು. ಅವಳು ನನ್ನೊಡನೆ ಪ್ರೀತಿಯಿಂದ ಬರುವಂತಾಗಬೇಕು. ಅದಕ್ಕಾಗಿಯೇ ನಾನು ತಾಳ್ಮೆಯಿಂದ ಕಾಯುತ್ತಿದ್ದೇನೆ. ಅವಳು ನನ್ನವಳಾಗುವವರೆಗೂ ಬೇರಾವ ಸುಂದರಿಯು ನನ್ನೆದುರು ಬಂದು ಸರಸ ವಿಲಾಸಗಳನ್ನು ತೋರುವುದು ಬೇಡ. ಆದರೆ ಸ್ವಾಮಿ, ಸುಮ್ಮನೆ ಕುತೂಹಲಕ್ಕೆ ನಿಮಗೊಂದು ವಿಚಾರ ಕೇಳಲೆ? ಕುತೂಹಲಕ್ಕಾದರೂ ಕೇಳಬಹುದು, ಸಂತೋಷಕ್ಕಾದರೂ ಕೇಳಬಹುದು.
ಅಥವಾ ನಿಮ್ಮ ಮನಸ್ಸಿನ ಸಮಾಧಾನಕ್ಕಾದರೂ ಕೇಳಬಹುದು. ಯಾವಾಗ ಬೇಕಾದರೂ ಏನನ್ನು ಬೇಕಾದರೂ ನೀವು ನನ್ನ ಬಳಿ ಕೇಳಬಹುದು ದೇವಿ. ಅದು ಅದು ಸ್ವಾಮಿ, ಆ ಭೂದೇವಿ ನೋಡಲು ಹೇಗಿದ್ದಾಳೆ? ನನಗಿಂತ ಸುಂದರವಾಗಿದ್ದಾಳೆಯೇ? ದೇವಿ, ತ್ರಿಭುವನಗಳಲ್ಲಿ ದೇವ, ದಾನವ, ಯಕ್ಷ, ಕಿನ್ನರ, ಗಂಧರ್ವ, ಅಪ್ಸರ, ಮಾನವ, ಸಮಸ್ತ ಲೋಕದ ಎಲ್ಲ ಕುಲದ ಎಲ್ಲ ಸ್ತ್ರೀಯರಲ್ಲೂ ಸುಂದರಿಯರು ಇರುತ್ತಾರೆ. ಆದರೆ ಯಾವ ಲೋಕದಲ್ಲೂ ಯಾವ ಕುಲದಲ್ಲೂ ನಿಮಗಿಂತ ಶ್ರೇಷ್ಠವಾದ ಸುಂದರಿ ಇರಲು ಸಾಧ್ಯವಿಲ್ಲ. ನಿಮ್ಮ ಸೌಂದರ್ಯ ಯಾರಿಗೂ ಇಲ್ಲ. ನಿಮ್ಮ ಲಕ್ಷಣ ಬೇರ್ಯಾವ ಹೆಣ್ಣಿಗೆ ಇರಲು ಸಾಧ್ಯವೇ ಇಲ್ಲ. ದೇವಿ, ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ದೊರೆಯಿತೆ. ಆದರೆ ಒಂದು ಪ್ರಶ್ನೆಗೆ ಉತ್ತರ ದೊರಕಲಿಲ್ಲ. ಇನ್ಯಾವ ಪ್ರಶ್ನೆ ಕೇಳುವುದು ಉಳಿದಿದೆಯೋ ಅದನ್ನು ಕೇಳಿಬಿಡಿ. ಸ್ವಾಮಿ, ಮೊದಲಿಂದಲೂ ನಿಮಗೆ ಆ ಭೂದೇವಿಯ ಪರಿಚಯವಿದೆಯೇ? ಅವರನ್ನು ನೀವು ಎಲ್ಲಿ, ಯಾವಾಗ ಭೇಟಿಯಾದಿರಿ? ಯಾತಕ್ಕಾಗಿ ಭೇಟಿಯಾದಿರಿ? ಯಾವ ವಿಷಯಕ್ಕಾಗಿ ಭೇಟಿಯಾದಿರಿ? ನಾನೀಗ ಆ ಭೂದೇವಿಯನ್ನು ನೋಡಬಹುದೇ? ದೇವಿ ದೇವಿ, ಇಷ್ಟೊಂದು ಪ್ರಶ್ನೆಗಳು ಒಮ್ಮೆಗೆ ಕೇಳಿದರೆ ಹೇಗೆ? ಆಕೆಗೆ ಆಶ್ರಯ ನೀಡುವ ಸಂದರ್ಭ ಬಂದಾಗ ಸ್ವಯಂ ನಾನೇ ಅವರನ್ನು ಇಲ್ಲಿಗೆ ಕರೆತರುವೆ. ಆಗ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ತಾನಾಗಿಯೇ ದೊರೆಯುತ್ತವೆ. ಪುತ್ರ ಹಿರಣ್ಯಾಕ್ಷ, ಮಾತೆ, ನಾನು ಬಹಳ ಹೊತ್ತಿನಿಂದ ನಿಮಗಾಗಿ ಇಲ್ಲಿ ಕಾಯುತ್ತಿದ್ದರೆ ನೀವು ಎಲ್ಲಿ ಹೋಗಿದ್ದೀರಿ? ಸ್ವರ್ಗಲೋಕಕ್ಕೆ. ಅಲ್ಲಿ ದೇವತೆಗಳೆಲ್ಲ ತಾವು ಅಮೃತ ಕುಡಿದು ಅಮರರಾದ ಪ್ರಯುಕ್ತ ಅಮೃತೋತ್ಸವವನ್ನು ಆಯೋಜಿಸಿದ್ದರು. ಅದನ್ನು ವೀಕ್ಷಿಸಲು ಹೋಗಿದ್ದೆ. ಮಾತೆ, ಅವರು ಆಚರಿಸುವ ಇಂತಹ ಉತ್ಸವಕ್ಕೆ ನೀವು ಹೋಗುವಿರಿ ಎಂದು ಗೊತ್ತಾಗಿದ್ದರೆ ಖಂಡಿತವಾಗಿಯೂ ನಾನು ನಿಮ್ಮನ್ನು ಅಲ್ಲಿಗೆ ಹೋಗಲು ಬಿಡುತ್ತಿರಲಿಲ್ಲ. ಅಥವಾ ಅವರು ಆಚರಿಸುವ ಈ ಉತ್ಸವವನ್ನು ನಾಶ ಮಾಡುತ್ತಿದ್ದೆ. ನೀನು ಹಾಗೆ ಮಾಡುವೆ ಎಂದೇ ನಾನು ನಿನಗೆ ಏನನ್ನು ತಿಳಿಸದೆ ಅಲ್ಲಿಗೆ ಹೋಗಿ ಬಂದದ್ದು. ಏಕೆ ಮಾತೆ, ಏಕೆ ಹೀಗೆ ಮಾಡಿದಿರಿ? ಆ ಮಹಾವಿಷ್ಣುವಿನ ಕುತಂತ್ರದಿಂದ ನಮ್ಮ ಅಸುರ ಕುಲ ವಂಚಿಸಲ್ಪಟ್ಟು ಆ ದೇವತೆಗಳು ಅಮೃತ ಸೇವಿಸಿ ಆನಂದ ಪಟ್ಟರೆ ಅದನ್ನು ನೋಡಲು ಅಸುರರ ಮಾತೆಯಾದ ನೀವು ಹೋಗಿದ್ದು ಸರಿಯೇ? ನಾನು ಅಲ್ಲಿಗೆ ಹೋದದ್ದು ನನ್ನ ಸೋದರಿ ಅದಿತಿ ಆಹ್ವಾನವನ್ನು ಮನ್ನಿಸಿ. ಹೋಗಿರದಿದ್ದರೆ ಅವಳು ನನಗೆ ಅಸೂಯೆಯ ಪಟ್ಟ ಕಟ್ಟುತ್ತಿದ್ದಳು. ಅದು ಅಲ್ಲದೆ ನನ್ನ ಮಕ್ಕಳಿಗೆ ಅಮೃತವನ್ನು ವಂಚಿಸಿದ ಆ ಶ್ರೀಹರಿಗೆ ನಾನು ನನ್ನ ಕೋಪವನ್ನು ವ್ಯಕ್ತಪಡಿಸಬೇಕಾಗಿತ್ತು. ಅದಕ್ಕಾಗಿ ಅಲ್ಲಿಗೆ ಹೋಗಿದ್ದೆ. ಮಾತೆ, ನೀವು ಬರೀ ಕೋಪವನ್ನು ವ್ಯಕ್ತಪಡಿಸಿ ಬಂದಿರಿ. ನಾನೇನಾದರೂ ಅಲ್ಲಿದ್ದಿದ್ದರೆ ಆ ಶ್ರೀಹರಿಯ ಜೊತೆ ಅಲ್ಲಿರುವ ಎಲ್ಲ ದೇವತೆಗಳನ್ನು ಸೆರೆ ಹಿಡಿದು ಈ ಪಾತಾಳದಲ್ಲಿ ತಂದು ಬಂಧಿಸಿಡುತ್ತಿದ್ದೆ. ಅವರೆಲ್ಲರೂ ಅಮರರಾಗಿದ್ದೆ ಬಂಧನಕ್ಕೆ ಒಳಗಾಗಲು ಎಂಬುವಂತೆ ಮಾಡುತ್ತಿದ್ದೆ. ಆಯಿತು ಪುತ್ರ, ಸರ್ವ ಕಾರ್ಯಕ್ಕೂ ಸಕಾಲ ಬರುವವರೆಗೂ ಕಾಯಬೇಕು. ಈಗ ಸದ್ಯಕ್ಕೆ ದೇವತೆಗಳೊಂದಿಗೆ ಹೋರಾಡುವ ವಿಚಾರವನ್ನು ಬಿಟ್ಟು ನೀನು ಮನಸೋತಿದ್ದ ಕನ್ಯೆಯ ಕುರಿತು ವಿಚಾರ ಮಾಡು.
ನಿಜ ಮಾತೆ, ನಿಮ್ಮ ಮಾತು ನಿಜ. ನಾನು ನಿಮ್ಮೊಂದಿಗೆ ಒಂದು ವಿಚಾರವನ್ನು ಕೇಳಬೇಕಿತ್ತು. ಅದಕ್ಕಾಗಿಯೇ ನಾನು ನಿಮ್ಮನ್ನು ಕಾಯುತ್ತಾ ಇದ್ದೆ. ಮಾತೆ, ಸ್ತ್ರೀ 1 ತಿಂಗಳ ವ್ರತದಲ್ಲಿ ತನ್ನ ಪತಿಯಾಗುವವನ ದೀರ್ಘಾಯಸ್ಸಿಗಾಗಿ ಏನೇನು ಮಾಡುತ್ತಾಳೆ? ವ್ರತವೇ? ನಮ್ಮ ಲೋಕದಲ್ಲಿ ಯಾವ ಸ್ತ್ರೀಯೂ ವ್ರತ ಮಾಡುವುದಿಲ್ಲ. ಅದು ನಮ್ಮ ಸಂಸ್ಕೃತಿಯೂ ಅಲ್ಲ. ನಿನ್ನ ಮನಸ್ಸಿನಲ್ಲಿ ಈ ಪ್ರಶ್ನೆ ಯಾಕೆ ಬಂದಿತ್ತು ಕುಮಾರ? ಅದು ನಾನು ಮೋಹಿಸಿರುವ ಭೂದೇವಿಯು ತನ್ನ ಪತಿಯಾಗುವನ ಆಯಸ್ಸು ವೃದ್ಧಿಗಾಗಿ 1 ತಿಂಗಳ ವ್ರತವನ್ನು ಮಾಡುತ್ತಿದ್ದಾಳೆ. ಹಾಗೆ ವ್ರತನಿರತಲಾಗಿರುವ ಗಳಿಗೆಯಲ್ಲಿ ಪುರುಷ ಸ್ಪರ್ಶಿಸಿದರೆ ಅವಳಿಗೆ ಸಾವು ಬರುವುದೆಂದು ಹೇಳಿದಳು. ಎಂತಹ ಮೋಸ! ಆ ಭೂದೇವಿ ನಿನ್ನನ್ನು ಮೂರ್ಖನನ್ನಾಗಿ ಮಾಡುತ್ತಿದ್ದಾಳೆ. ನಾನು ಸ್ವರ್ಗಲೋಕದ ಉತ್ಸವಕ್ಕೆ ಹೋಗಿದ್ದಾಗ ಆಕೆಯು ಅಲ್ಲಿಗೆ ಬಂದಿದ್ದಳು. ಆದರೆ ನೀನು ಹೇಳುವಂತಹ ಯಾವ ನಿಯಮವನ್ನು ಅವಳು ಅಲ್ಲಿ ಪಾಲಿಸುತ್ತಿರಲಿಲ್ಲ. ಹೌದೇ? ಇದು ಸತ್ಯವೇ? ನಾನು ನಿನಗೆ ಸುಳ್ಳು ಹೇಳುತ್ತೇನೆಯೇ ಕುಮಾರ? ನಾನೇ ನನ್ನ ಕಣ್ಣಾರೆ ಕಂಡೆ. ಅವಳು ಯಾವ ವ್ರತವನ್ನೂ ಮಾಡುತ್ತಿಲ್ಲ. ಅದು ನಿಜವಾಗಿದ್ದರೆ ಅವಳು ಅಮೃತೋತ್ಸವಕ್ಕೆ ಸ್ವರ್ಗಕ್ಕೆ ಖಂಡಿತವಾಗಲೂ ಬರುತ್ತಿರಲಿಲ್ಲ. ನೀನು ಅವಳ ಮೋಹದಲ್ಲಿ ಮೈ ಮರೆತು ಅವಳ ಮಾಯಾ ಮಾತನ್ನು ನಂಬಿ ಮೋಸ ಹೋಗುತ್ತಿರುವೆ. ಮೋಸ! ಮೋಸ! ಈ ಪಾತಾಳದ ಪ್ರಭು ಹಿರಣ್ಯಾಕ್ಷನಿಗೆ ಮೋಸ! ಅಖಿಲ ಬ್ರಹ್ಮಾಂಡವನ್ನು ಕ್ಷಣ ಮಾತ್ರದಲ್ಲಿ ಗೆಲ್ಲಬಲ್ಲವನಿಗೆ ಯಕಶ್ಚಿತ್ ಒಂದು ಹೆಣ್ಣಿನಿಂದ ಮೋಸ ಸಹಿಸಲಾರೆ. ನಾನಿದನ್ನು ಸಹಿಸಲಾರೆ ಮಾತೆ. ತನ್ನ ಸೌಂದರ್ಯದ ಮದದಿಂದ ನಾನು ಅವಳ ಮೋಹಕ್ಕೆ ಒಳಗಾದೆ ಎಂಬ ದುರಹಂಕಾರದಿಂದ ನನಗೆ ಸುಳ್ಳು ಹೇಳಿದ ಆ ಭೂದೇವಿಗೆ ತಕ್ಕ ಶಾಸ್ತಿ ಮಾಡದಿದ್ದರೆ ನಾನು ಈ ದಿತಿಮಾತೆ ಗರ್ಭ ಸಂಜಾತ ಕಶ್ಯಪ ಬ್ರಹ್ಮನ ಮಗ ಹಿರಣ್ಯಾಕ್ಷನೇ ಅಲ್ಲ. ಹಾ,